ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಮಸ್ತ ಗುರುಮಾರ್ಗ ವಾಹಿನಿ ವೀಕ್ಷಕರಿಗೆ ಶಿವಾನಂದ ಜೋಶಿಯ ನಮಸ್ಕಾರಗಳು. ವೀಕ್ಷಕರೇ, ಜುಲೈ ತಿಂಗಳು 2026 ಮಾಸ ಭವಿಷ್ಯವನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಮಾಸ ಭವಿಷ್ಯದಲ್ಲಿ ಇವತ್ತಿನ ಭರಚಕ್ರದ ಪ್ರಕಾರ 4ನೇ ಮನೆ ಆಗಿರ್ತಕ್ಕಂಥ ಕರ್ಕಾಟಕ ರಾಶಿ ಭವಿಷ್ಯವನ್ನು ತಿಳಿಸ್ತಾ ಇದ್ದೀನಿ. ಈ ಕರ್ಕಾಟಕ ರಾಶಿ ವಿಶೇಷವಾದಂಥ ರಾಶಿ. ಈ ಮಾಸ ಆಯನವನ್ನು ಪರಿವರ್ತನೆ ಮಾಡ್ತಕ್ಕಂಥ ರಾಶಿಯಲ್ಲಿ ಪರಿವರ್ತನೆ ಆಗ್ತಾ ಇದೆ. ಸೂರ್ಯನು ಕೂಡ ಇದೇ ರಾಶಿಯಲ್ಲಿ ಪರಿವರ್ತನೆ ಆಗತಕ್ಕಂಥ ಯೋಗ. ಗುರು ಕೂಡ ಪ್ರವೇಶ ಆಗಿಬಿಟ್ಟಿದ್ದಾನೆ ಜೂನ್ 2 ತಾರೀಕಿನಿಂದ. ಹೀಗಾಗಿ ಇದೊಂದು ವಿಶೇಷವಾದಂಥ ಮಾಸ ಮತ್ತು ಉಚ್ಚಗ್ರಹ ಗುರು ಆಸ್ಥಾನಕ್ಕೆ ಬಂದಿದ್ದಾನೆ. ಹೀಗಾಗಿ ಕರ್ಕಾಟಕ ರಾಶಿಯವರಿಗೆ ಜನ್ಮರಾಮ ನೋಡೋ ದುಃಖ ಅನ್ನೋ ಹಾಗೆ ಜನ್ಮಕ್ಕೆ ಬರ್ತಕ್ಕಂಥ ಗುರು ತುಂಬ ಉತ್ತಮವನ್ನು ಕೊಡ್ತಾನೆ. ಆದರೆ 16 ನಂತರ ಸೂರ್ಯನ ಜೊತೆಲಿದ್ದಾಗ ಇನ್ನೂ ಹೆಚ್ಚಿನ ಫಲ ಕೊಡ್ತಾನೆ. ಅಲ್ಲಿ ಮುಖ್ಯವಾಗಿ ಬುಧ 12ನೇ ಮನೆಯಲ್ಲಿದ್ದಾನೆ. ಸ್ವಲ್ಪ ಬುದ್ಧಿ ನಿಮ್ಮ ಕೈಲಿ ಇರಲ್ಲ ಅಂತ ಹೇಳಬೇಕಾಗುತ್ತೆ. ಯಾಕಂದರೆ ಎಲ್ಲೋ ಒಂದು ಕಡೆ ನನಗೆಲ್ಲ ಗೊತ್ತು, ನಾನು ಏನೂ ಮಾಡ್ತೀನಿ, ನನ್ನಿಂದ ಸಾಧ್ಯ ಇದೆ ಅನ್ನುವಂಥ ಏನೊಂದು ಮಂದಹಾಳತ್ವ ಇದೆ ನಿಮ್ಮಲ್ಲಿ, ಅದು ಸ್ವಲ್ಪ ನಿಮಗೆಲ್ಲೋ ಒಂದು ಕಡೆ ಓವರ್ ಕಾನ್ಫಿಡೆನ್ಸ್ ತೊಗೊಂಡು ಹೋಗುತ್ತೆ ಅನಿಸ್ತಾ ಇದೆ. ಅತಿ ಆತ್ಮವಿಶ್ವಾಸ ಅಂತ ಹೇಳ್ತು. ಈ ಅತಿ ಆತ್ಮವಿಶ್ವಾಸ ಯಾರಿಗಿರುತ್ತೋ ಅವ್ರು ನಿಜವಾಗಿ ಸೋಲನ್ನು ಜಾಸ್ತಿ ಅನುಭವಿಸ್ತಾವೆ. ವಿಶ್ವಾಸ ಇರಲೇಬೇಕು, ಆದರೆ ಅತಿ ವಿಶ್ವಾಸ ಬೇಡ. ಈ ಒಂದು ಅತ್ಯಾತ್ಮ ವಿಶ್ವಾಸದ ಕೊರತೆ ನಿಮಗೆ ಕಾಣಬಹುದು ಕರ್ಕಾಟಕ ರಾಶಿ. 2ನೇ ಮನೆಯಲ್ಲಿರ್ತಕ್ಕಂಥ ಕುಜ, ಶುಕ್ರ ಮತ್ತು ಕೇತು ಯಾವುದೋ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಮಹಿಳೆಯ ಬದುಕಿನಲ್ಲಿ, ಮಹಿಳೆಯ ಜೀವನದಲ್ಲಿ, ಮಹಿಳೆಯ ಆರೋಗ್ಯದಲ್ಲಿ ಒಂದು ನಿಬಿಡವಾದ ಸಂದರ್ಭ, ಸಂಕಟ ಕಾಣುವಂಥದ್ದು. ಕುಟುಂಬದಲ್ಲಿ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಸ್ತ್ರೀ ಬಗ್ಗೆ ಚಿಂತನೆ ನಿಮಗೆ ತುಂಬ ಬರುತ್ತೆ. ಮಗಳಾಗ್ಬೋದು, ಅಕ್ಕ ಆಗ್ಬೋದು, ತಂಗಿ ಆಗ್ಬೋದು, ತಾಯಿ ಆಗ್ಬೋದು, ಯಾರೂ ಆಗ್ಬೋದು. ನಿಮ್ಮ ಕುಟುಂಬದ ಒಂದು ಸ್ತ್ರೀಯ ಸೌಖ್ಯತೆ ಬಗ್ಗೆ ಚಿಂತನೆಯನ್ನು ಈ ತಿಂಗಳಲ್ಲಿ ಮಾಡುವಂಥದ್ದು ಆಗ್ತಾ ಇದೆ. ಹಾಗಾಗಿ ತಾವು ಸ್ವಲ್ಪ ಯಾರ ಮನಸ್ಸನ್ನು ನೋಯಿಸಬಾರ್ದು. ಮುಖ್ಯವಾಗಿ ಕುಟುಂಬದಲ್ಲಿರುವಂಥ ಸ್ತ್ರೀಯರು ಹೆಂಡತಿನೇ ಆಗಿರ್ಬೋದು, ಅವ್ರ ಮನಸ್ಸನ್ನು ಕೂಡ ತಾವು ನೋಯಿಸಬಾರ್ದು. ಕುಟುಂಬದಲ್ಲಿ ಒಂದು ಧನಾಗಮನ ಯೋಗ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಕುಟುಂಬದಲ್ಲಿ ಯಾವುದೋ ಒಂದು ಧನ, ಸ್ಟಿಲ್ ಆಗಿದ್ದಂಥ ಧನ, ಏನೂ ಬರ್ತಾ ಇಲ್ಲ ಬಿಡು ಅನ್ನುವಂಥ, ಏನು ನೆಗ್ಲೆಕ್ಟ್ ಮಾಡಿದಂಥ ಧನ, ಅದು ಮತ್ತೆ ಮರಳಿ ಬರುವಂಥ, ಅಂದರೆ ನಿಮ್ಮ ಧನನೇ, ಅದು ಯಾವುದೋ ಅಕಸ್ಮಾತ್ ಧನ ಅಲ್ಲ. ಆದರೆ ಯಾವತ್ತು ನಿರ್ಲಕ್ಷಿತವಾಗಿರುತ್ತೋ ಆ ಧನ ಮತ್ತೆ ನಿಮಗೆ ಪ್ರತ್ಯಕ್ಷ ಆಗುವಂಥ ಯೋಗ ಈ ಮಾಸದಲ್ಲಿ ಸ್ವಲ್ಪ ಇದೆ ಅಂತ. ಹಾಗೆಯೇ ಭಾಗ್ಯದಲ್ಲಿರ್ತಕ್ಕಂಥ ಏನು ನಿಮಗೆ ಶನೀಶ್ವರ ಇದ್ದಾನೆ, ಸ್ವಲ್ಪ ವಿಳಂಬ ಭಾಗ್ಯ ಯೋಗ ಅಂತ ಹೇಳ್ತೀವಿ. ವಿಳಂಬ ಭಾಗ್ಯ ಅಂದರೆ ನಿಮ್ಮಲ್ಲಿ ಎಲ್ಲ ಇದೆ, ನಿಮ್ಮ ಹತ್ರ ಈಗ ಮನೆ ಕಟ್ತಾ ಇದ್ದೀರಿ ಅಂದ್ಕೊಳ್ಳೋಣ, ಆ ಮನೆ ಆಗ್ತಾ ಇದೆ, ನಿಮ್ಮ ಹತ್ರ ದುಡ್ಡು ಇದೆ, ಎಲ್ಲ ಇದೆ, ಆದರೆ ಲೇಬರ್ ಪ್ರಾಬ್ಲಮ್ಮು ಅಥವಾ ಇಂಜಿನಿಯರ್ ಪ್ರಾಬ್ಲಮ್ ಅನ್ನೋ ಗೊತ್ತಿಲ್ಲ, ಆ ವಿಳಂಬನೆ ಆಗ್ತಾ ಹೋಗುತ್ತೆ. ಅದೇ ಹೇಳೋದು, ಯೋಗ ಎಲ್ಲ ಇರುತ್ತೆ, ಆದರೆ ವಿಳಂಬತೆಯಿಂದಾಗಿ ಮನಸ್ಸಿಗೆ ನೋವು, ಬೇಸರ ಅನ್ನೋದಾಗುತ್ತೆ. ಹಾಗೆ ಈ ಪಿತೃ ಅಂದರೆ ತಂದೆ, ಆ ತಂದೆಯ ಆರೋಗ್ಯ ಅಥವಾ ತಂದೆಯ ಶರೀರ, ತಂದೆಯ ಮಾನಸಿಕ ಸ್ಥಿತಿ ಮತ್ತು ನಿಮ್ಮ ಬಗ್ಗೆ ಇರ್ತಕ್ಕಂಥ ಅಭಿಪ್ರಾಯ ಎಲ್ಲ ಸ್ವಲ್ಪ ವ್ಯತ್ಯಾಸ ಆಗುವಂಥ ಯೋಗ ಇರುತ್ತೆ. ನೀವು ಪ್ರೌಢರಾಗಿ 35 ವರ್ಷದ ನಂತರ ಇದ್ದವರಿಗೆ ತಂದೆಯಿಂದ ಸ್ವಲ್ಪ ನೀವು ವಿರೋಧವನ್ನು ಅನುಭವಿಸ್ತೀರಿ ಅಂತ ಹೇಳ್ಬೋದು ಈ ಕರ್ಕಾಟಕ ರಾಶಿಯು. ಕಾರಣ ಇಷ್ಟೇ, ಅದು ಅಷ್ಟಮಕ್ಕಿರ್ತಕ್ಕಂಥ ರಾಹು ಎಲ್ಲೋ ಒಂದು ಕಡೆ ತಂದೆಯಿಂದಾಗಿ ನಿಮಗೆ ವಿರೋಧವನ್ನು ಕೊಡ್ತಾನೆ. ನವಮಕ್ಕಿರತಕ್ಕಂಥ ಶನಿ ನಿಮ್ಮ ವೈಯಕ್ತಿಕ ಬಂಧತ್ವವನ್ನು ಅಥವಾ ತಂದೆ ಮತ್ತು ಮಗನ ಬಾಂಧವ್ಯವನ್ನು ಸ್ವಲ್ಪ ವಿರೋಧಗೊಳಿಸ್ತಾನೆ ಅಂತ ಹೇಳೋದು. ಆದರೆ ಇನ್ನೂ ಒಂದು ಪ್ರಶ್ನೆ, ತಂದೆಯಲ್ಲಿ ನಿಜವಾಗಿ ಸರ್ಕಾರಿ ನೌಕರಸ್ಥನಾಗಿದ್ದರೆ, ನಿಮ್ಮ ತಂದೆ ಯಾವುದೋ ಒಂದು ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಇದ್ದರೆ ಅವರಿಗೆ ಒಂದು ವಿಶೇಷ ಪ್ರಗತಿ ಅನ್ನುವಂಥದ್ದು ಆಗೋದು, ಅಂದರೆ ಪ್ರಮೋಷನ್ ಆಗುವಂಥದ್ದು ಅಥವಾ ಒಳ್ಳೆಯ ಸ್ಥಾನಕ್ಕೆ ಒಂದು ಟ್ರಾನ್ಸ್ಫರ್ ಆಗುವಂಥದ್ದು ಅಥವಾ ಅವರಿಗೆ ಇನ್ನೂ ಯಾವುದೇ ರೀತಿಯ ಗ್ರೋಥನ್ನು ಕಾಣ್ತಕ್ಕಂಥ ಯೋಗ ಈ ಮಾಸದಲ್ಲಿದೆ. ಅರ್ಥಾತ್ ನಿಮ್ಮ ಮತ್ತು ಅವರ ಸಂಬಂಧದಲ್ಲಿ ಕೊಂದು ಕೊರತೆ ಆದರೂ, ಆದರೆ ತಂದೆಯ ಬದುಕಿನಲ್ಲಿ ಪ್ರಗತಿಯನ್ನು ಕಾಣುವಂಥ ಎಲ್ಲ ಯೋಗ ಇದೆ. ಆದರೆ ಇದೇ ಗುರು ಶನಿ ಮೇಲೆ ದೃಷ್ಟಿ ಹಾಕೋದ್ರಿಂದ ಮಾತ್ರ ಇದೆಲ್ಲವೂ ಸಾಧ್ಯ ಇದೆ. 9ನೇ ಭಾವದಕ್ಕಂತಲೂ ನೀವು ಏಕಾದಶ ಭಾವದ ಬಗ್ಗೆ ನೀವು ತಿಳಿಸ್ಬೇಕಾಗತ್ತೆ. ಯಾಕಂದರೆ ಎಲ್ಲವೂ ಮಾಡ್ತೀರಾ, ಕೆಲಸ ಮಾಡ್ತೀರಾ, ಕರ್ಮ ಆದರೆ ಕೆಲಸ, ಭಾಗ್ಯದಿಂದ ಕೆಲಸ ಸಿಗುತ್ತೆ, ಕೆಲಸದಿಂದ ಲಾಭ ಸಿಗುತ್ತೆ, ಲಾಭದಿಂದ ನೀವು ಹಣನ ವ್ಯಯ ಮಾಡ್ಬೋದು. ಇದು 12 ಭಾವದ ವ್ಯತ್ಯಾಸ ಹಿಂಗೆ ಇರುತ್ತೆ. ನೀವು ಲಾಭವನ್ನು ಗಳಿಸುವಂಥ ಪ್ರಕ್ರಿಯೆ ಬಂದಾಗ ಸ್ತ್ರೀಯಿಂದ ಧನಲಾಭ ಅನ್ನುವಂಥದ್ದು ಅಥವಾ ಭೂಮಿಯಿಂದ ಧನಲಾಭ ಅನ್ನುವಂಥದ್ದು. ಭೂಮಿ ಧನಲಾಭ ಅಂದರೆ ಈ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ ಉತ್ತಮ ಧನಲಾಭ ಈ ಕರ್ಕಾಟಕ ರಾಶಿಯವರಿಗೆ. ಯಾರು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಮಾಡಿದರೋ ಅಥವಾ ಮಾಡಬೇಕಂತಿದ್ದೀರೋ ಅವರು ನಿಜವಾಗಿ ಕೂಡ ಈ ಮಾಸದಲ್ಲಿ ಒಳ್ಳೆಯ ಪ್ರಗತಿಯನ್ನು ಕಾಣ್ತೀರಾ. ಸ್ವಲ್ಪ ಆಷಾಢ ಇರುತ್ತೆ ಕೆಲವು ಜನ, ಅಂದರೆ ನಿಮಗೆ ಆಷಾಢ ಬಿಟ್ಟು ಬೇಕಾದರೆ ಶ್ರಾವಣದಲ್ಲಿ ಲಾಭ ಬರ್ಬೋದು, ಆದರೆ ಫಂಡಮೆಂಟಲ್ ಆಗಿ ನಿಮ್ಗೆ ಎಲ್ಲೋ ಒಂದು ಕಡೆ ಲಾಭ ಬರುತ್ತೆ ಅನ್ನೋಂಥ ಗುರುತರವಾದಂಥ ಒಂದು ಅನುಭವ ನಿಮಗೆ ಸಿಗುತ್ತೆ. ಅಂದರೆ ಕನಸಿಗೆ ಒಂದು ಪ್ರೋಗ್ರೆಸ್ ಸಿಗುತ್ತೆ ಅಂತ ಹೇಳ್ಬೋದು, ನಿಮ್ಮ ಯೋಜನೆಗೆ ಒಂದು ಮೂಲ ಅಡಿಪಾಯ ಸಿಗುತ್ತೆ ಅಂತ ಹೇಳ್ಬೋದು. ಹೀಗಾಗಿ ಈ ಭೂಮಿ ಸಂಬಂಧಪಟ್ಟಂಥ ವಿಷಯಗಳು ಮಾಡೋ ರೈತರಿಗೂ ಕೂಡ ಉತ್ತಮವಾದಂಥ ಲಾಭ ಅನ್ನುವಂಥದ್ದು ಸಿಗುತ್ತೆ. ಜೊತೆಗೆ ಏನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಕ್ಕಂಥ ರೈತರು ಈ ಮಾಸದಲ್ಲಿ ತುಂಬ ಒಳ್ಳೆ ರೀತಿಯಲ್ಲಿ ಪ್ರಗತಿಯನ್ನು ಕಾಣ್ತೀರಾ ಅಂತ ಹೇಳುವಂಥದ್ದು.
ಜೊತೆಗೆ ಈ 2ನೇ ಹೌಸ್ನ ಅಂದರೆ ನಿಮ್ಮ ರಾಶಿಯ 2ನೇ ಮನೆ ಅಧಿಪತಿನೇ ಸ್ವಲ್ಪ ಸೂರ್ಯ 12ನೇ ಮನೆಗೆ ಹೋಗ್ತಕ್ಕಂಥದ್ದು. ಈ 16 ತಾರೀಕಿನ ಒಳಗಡೆ ಎಲ್ಲೋ ಒಂದು ಕಡೆ ನಿಮಗೆ ಸರ್ಕಾರಿ ಭಯ ಅನ್ನುವಂಥದ್ದು ಕಾಣುತ್ತೆ. ಸರ್ಕಾರದಿಂದ ಭಯ, ಸರ್ಕಾರದಲ್ಲಿ ವ್ಯತ್ಯಾಸ, ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರು, ಬ್ಯಾಂಕಿನ ವರ್ಗದಲ್ಲಿ ಕೆಲಸ ಮಾಡುವಂಥವ್ರು ಎಲ್ಲೋ ಒಂದು ನಷ್ಟವನ್ನು ಅನುಭವಿಸುವಂಥ ಯೋಗ ಇದೆಲ್ಲೂ ಸ್ವಲ್ಪ ಸಂಭವನೆ ಇದೆ. 16 ನಂತರ ಪರಿವರ್ತನೆ ಆಗುತ್ತೆ. 16ರವರೆಗೂ ಬಹು ಜಾಗೃತಿಯಿಂದ ನೀವಿರಬೇಕಾಗುತ್ತೆ. 16/2026 ಜುಲೈ ತಿಂಗಳು. ಈ ತಿಂಗಳ ಮಾಸದಲ್ಲಿ ಸ್ವಲ್ಪ ನಿಮ್ಮಲ್ಲೇ ಕಂಟ್ರೋಲ್ ತಪ್ಪುವಂಥ ಯೋಗ ಇದೆ. ವರಿಷ್ಠರ ಜೊತೆಯಲ್ಲಿ ವಿವಾದಗಳು ಉಂಟಾಗುವಂಥದ್ದಿದೆ. ಅಂದರೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡ್ತಿರ್ತಾರೋ ಅವರು ವರಿಷ್ಠರು, ಮ್ಯಾನೇಜರ್ ಇರ್ಬೋದು ಅಥವಾ ಅದಕ್ಕಿಂತಲೂ ಹೆಚ್ಚಿನ ಗ್ರೇಡಲ್ಲಿ ಇರ್ತಕ್ಕಂಥವ್ರು ನಿಮಗೆ ಮತ್ತು ಅವರ ಮಧ್ಯದಲ್ಲಿ ಭೇದಗಳನ್ನು ಕ್ರಿಯೇಟ್ ಆಗುವಂಥ ಯೋಗ ಇದೆ. ಮತ್ತು ನಿಮ್ಮ ಕೆಲಸಕ್ಕೂ ಕೂತು ಬಂದರೂ ಬರ್ಬೋದು. ಸ್ವಲ್ಪ ಗಮನದಲ್ಲಿಟ್ಟುಕೊಳ್ಳಿ ಈ ಅಂದರೆ ಕರ್ಕಾಟಕ ರಾಶಿಯವರು. ಕಾರಣ ನಿಮ್ಮಲ್ಲಿರ್ತಕ್ಕಂಥ ನೈಜ ಮನಸ್ಥಿತಿ ಇದೆಯಲ್ಲ, ಅದನ್ನು ಸದುಪಯೋಗ ಮಾಡಿಕೊಳ್ಳೋದಕ್ಕಿಂತಲೂ ದುರುಪಯೋಗ ಮಾಡಿಕೊಳ್ಳುವಂಥ ವ್ಯಕ್ತಿತ್ವ ಸ್ವಲ್ಪ ಜನ ಇದೆ. ಸ್ವಲ್ಪ ಯಾಕಂದರೆ ಯಾವುದು ಬಗ್ಗುತ್ತೋ ಅದನ್ನು ಭಾಗಿಸೋಕೆ ನೋಡ್ತಾರೆ. ಆದರೆ ಎದ್ದು ನಿಂತಾಗ ಅದರ ಬೆಲೆ ಅವ್ರಿಗೆ ಅರ್ಥ ಆಗುತ್ತೆ. ಎದ್ದು ನಿಲ್ಲಬೇಕಾದ್ರೆ ನಮಗೆ ಭಾಗ್ಯದ ಜೊತೆಯಲ್ಲಿ ತಾಳ್ಮೆನೂ ಇಂಪಾರ್ಟೆಂಟ್ ಇರುತ್ತೆ. ಭಾಗ್ಯ ಇದೆ ಅಂತ ಹೇಳ್ಬಿಟ್ಟು ನಾನು ಏನೂ ಮಾಡೋಕ್ಕಾಗಲ್ಲ, ನಿಮಗೆಲ್ಲ ಗೊತ್ತಿದೆ ಅಂತ ತಿಳ್ಕೊಂಡು ಮಾತಾಡೋದು ಕೂಡ ತಪ್ಪಾಗುತ್ತೆ. ಆಗಿರೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ಅಹಮ್ಮನ್ನು ಕಡಿಮೆ ಇಡಿ. ಸರಿಯಾದ ರೀತಿಯಲ್ಲಿ ಎಲ್ಲರ ಜೊತೆ ಬೆರೆಯುವಂಥ ಪ್ರಯತ್ನ ಮಾಡಿ. ನಿಮ್ಮ ಸಹಪಾಠಿಗಳ ಜೊತೆ ಒಳ್ಳೆ ಕೆಲಸ ಮಾಡುವಂಥ ಯೋಗ ಇದೆ, ಖಂಡಿತ ಮಾಡ್ತೀರಾ. ನಿಮ್ಗೆ ಯಾವುದಾದ್ರೂ ಒಂದು ದೈವ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಆಲೋಚನೆ ನಿಮಗಿದ್ರೆ ಈ ಆಷಾಢ ಮಾಸ ಮತ್ತು ಈ ಜ್ಯೇಷ್ಠ ಮಾಸದ ಕೊನೆಯ ಭಾಗದಲ್ಲಿ ಅದನ್ನು 14 ತಾರೀಕನ್ನು ಅದನ್ನು ಒಳಗಡೆ ನೀವು ಒಂದು ಒಳ್ಳೆಯ ಕ್ಷೇತ್ರಕ್ಕೆ, ಶಿವನ ದೇವಾಲಯಕ್ಕೆ, ವಿಷ್ಣು ದೇವಾಲಯಕ್ಕೆ ಒಂದು ಹೋಗಿ ದರ್ಶನ ಮಾಡ್ಕೊಂಡು ಬರುವಂಥ ಯೋಗ ಕೂಡ ಇದೆ. ಅದಕ್ಕೆ ದೈವ ಫಲ, ದೈವ ದರ್ಶನ ಅಂತಕ್ಕಂಥದ್ದು ಕೂಡ ಇದೆ. ದೈವ ದರ್ಶನ, ಋಷಿ ದರ್ಶನ, ಪಿತೃ ದೇವತಾ ದರ್ಶನ ಅಂತ ಹೇಳ್ತೀವಿ. ಈ ಮಾಸದಲ್ಲಿ ಬಹುತೇಕವಾಗಿ ಪಿತೃಗಳಿಗೆ ನೀವು 16ನೇ ತಾರೀಕಿಗೆ ಪಿತೃಗಳಿಗೆ ಪಿಂಡ ಪ್ರದಾನ ಕಾರ್ಯ ಇರ್ಬೋದು. ಯಾಕಂದರೆ ಆಯನ ಪರಿವರ್ತನಾ ಕಾಲ, ಸಂಕ್ರಾಂತಿ ಆದ ನಂತರ 6 ತಿಂಗಳಿಗೆ ಬರ್ತಕ್ಕಂಥ ಕಾಲ ಇದು. ಇಂಥ ಒಂದು ಕಾಲದಲ್ಲಿ ನೀವೇನಾದರೂ ಪಿತೃಗಳಿಗೆ ತರ್ಪಣೆಗಳನ್ನು ಕೊಡೋದಾದರೆ ನಿಜವಾಗಿ ಒಳ್ಳೆಯ ರೀತಿಯಲ್ಲಿ ಆಗುತ್ತೆ. ಯಾಕಂದರೆ ಉತ್ತರಾಯಣದ ಪರ್ವಕಾಲ ಮುಗಿದು ಹೋಗ್ತಾ ಇದೆ, ದಕ್ಷಿಣಾಯನ ಪರ್ವಕಾಲ ಪ್ರಾರಂಭ ಆಗ್ತಾ ಇದೆ. ಇಂಥ ಒಂದು ಕಾಲದಲ್ಲೂ ಕೂಡ ಪಿತೃಗಳಿಗೆ ನೀವು ಆದ್ಯಗಳನ್ನು ಕೊಡಬಹುದು. ಇದರಿಂದಾಗಿ ನಿಮ್ಮ ಪಿತೃಗಳು ತೃಪ್ತರಾಗ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಗುರು ಪರವಾಗಿಲ್ಲ, ಗುರು ಚೆನ್ನಾಗಿದ್ದಾನೆ ಅನ್ನೋದು ಹೇಳಿದ್ಬಿಟ್ರೆ ಮುಖ್ಯ ಗ್ರಹಗಳು ಕೂಡ ನಿಮಗೆ ಸಹಾಯ ಮಾಡಲೇಬೇಕು, ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ರಾಶಿಯಲ್ಲಿ ಕರ್ಕಾಟಕ ರಾಶಿ ಭವಿಷ್ಯ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.